ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಏಕಲವ್ಯನ ಕಥೆಯನ್ನು ಹೇಳಬೇಕು ಅಂತಂದೇಳಿ ಅಂದ್ಕೊಂಡೇನೆ. ಈ ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ವಿದ್ಯೆಯನ್ನು ಕಲಿಸ್ತಾ ಇರ್ತಾರೆ. ಧನುರ್ವಿದ್ಯೆಯನ್ನು, ಗದಾಯುದ್ಧವನ್ನು, ಎಲ್ಲ ವಿದ್ಯೆಗಳನ್ನು ಅವರು ಖಡ್ಗ ವರಸೆಯನ್ನು, ಕತ್ತಿ ವರಸೆ ಎಲ್ಲನೂ ವಿದ್ಯೆಗಳನ್ನು ಕಲಿಸ್ತಾ ಇರ್ತಾರೆ. ಅಲ್ಲಿ ಸಮೀಪದಲ್ಲಿ ಒಂದು ಅರಣ್ಯದೊಳಗೆ ಹಿರಣ್ಯ ಧನು ಅನ್ನುವಂಥ ಒಬ್ಬ ಬೇಡನಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಏಕಲವ್ಯ. ಅವನಿಗೆ ಮೊದಲನೇಂದ್ರೂ ಈ ಧನುರ್ವಿದ್ಯೆಯನ್ನು ಕಲಿಬೇಕು ಅಂತೇಳಿ ಬಹಳ ಆಸಕ್ತಿ ಇರ್ತದೆ. ಆದರೆ ಕಲಿಸುವಂಥವ್ರು ಯಾರೂ ಇರೋದಿಲ್ಲ. ಅದಕ್ಕೆ ಅವ ಏನಂತಂದ್ರೆ, ಈ ದ್ರೋಣಾಚಾರ್ಯರ ಹೆಸರು ಗುರ್ತಕ್ಕೈತೆ. ಅವರು ಬಹಳ ವಿಶಾರದರದಾರ. ಅವರೆಲ್ಲ ಅಲ್ಲಿ ಸಮೀಪದ ಹಸ್ತಿನಾಪುರದೊಳಗೆ ಎಲ್ಲ ಕೌರವರು ಪಾಂಡವರು ವಿದ್ಯೆಯನ್ನು ಕಲಿಸಾಕತ್ತಾರ ಅಂಥೇಳಿ ಅವ ಏನು ಮಾಡ್ತಾನೆ ಅಂದ್ರೆ, ನಾನು ಅವ್ರ ಕಡೆ ಈ ಧನುರ್ವಿದ್ಯೆಯನ್ನು ಕಲಿಬೇಕು ಅಂತಂದು ಹೇಳಿ ಅಲ್ಲಿ ಅವ್ರ ಕಡೆ ಬರ್ತಾನ. ಅವರೆಲ್ಲ ಮೈದಾನದೊಳಗೆ ಅವರೆಲ್ಲ ವಿದ್ಯೆಯನ್ನು ಕಲಿಸ್ತಾ ಇರ್ತಾರೆ. ಅವಾಗ ಅವ ಏನಂತಂದ್ರೆ, ಅವರೆಲ್ಲ ಕಲಿಸೋತನ ಸುಮ್ಮನೆ ಇದ್ದ. ಆಮೇಲೆ ತಾನು ಕೇಳ್ತಾನೆ, ಗುರುಗಳೇ, ನನಗೂ ಈ ಧನುರ್ವಿದ್ಯೆಯನ್ನು ನೀವು ಹೇಳಿಕೊಡ್ರಿ, ನನ್ನ ಕಲಿಬೇಕು ಅಂತ ಭಾಳ ಆಸಕ್ತಿ ಐತಿ. ಆದ ನಂಗೆ ಕಲಿಸುವಂಥವ್ರು ಯಾರೂ ಇಲ್ಲ, ಗುರುಗಳೇ ಸಿಕ್ಕಿಲ್ಲ ಅಂದ ಕೂಡಲೇ ಅವ್ರು ಏನಂತಂದ್ರೆ, ದ್ರೋಣಾಚಾರ್ಯರು ವಚನಬದ್ಧರಾಗಿರ್ತಾರೆ. ಬರೀ ರಾಜ್ಕುಮಾರ್ಗಷ್ಟೇ ಅವ್ರು ಕಲಿಸ್ಬೇಕು, ಉಳಿದಂಥವು ಹೊರಗಿನ ವ್ಯಕ್ತಿಗಳಿಗೆ ಯಾರೂ ಕಲಿಸುವಂಗಿರುವುದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಇಲ್ಲಪ್ಪ, ನಾನು ಯಾವ ವಿದ್ಯಾರ್ಥಿಗಳು ಹೊರಗಿನ ಯಾವ ವಿದ್ಯಾರ್ಥಿಗಳಿಗೂ ಕಲಿಸೋಂಗಿಲ್ಲ, ನಾ ಕೇವಲ ರಾಜ್ಕುಮಾರ್ಗಷ್ಟ ನಾ ಕಲ್ಸಾಕ ನಿಯುಕ್ತಾಗೇನಿ ಅಂತಂದು ಹೇಳ್ತಾರೆ. ಅವಾಗ ನಿರಾಶೆ ಆಗ್ತೈತಿ. ಆದರೂ ಇರಲಿ ಅಂತಂದು ಹೇಳಿ ಅವನು ಬರ್ತಾನೆ. ಅವ ಗುರುಗಳನ್ನು ಅಂದ್ರೆ ದ್ರೋಣಾಚಾರ್ಯರನ್ನು ಇಷ್ಟು ಬಲವಾಗಿ ಪ್ರೀತಿ ಮಾಡ್ತಿರ್ತಾನಲ್ಲ, ಇಷ್ಟೊಂದು ಭಕ್ತಿ ಇರ್ತೈತೆ ಅವನ ಮನಸ್ಸಿನಲ್ಲಿ. ಅವ ತನ್ನ ಗುಡಿಸಲಿಗೆ ಬರ್ತಾನೆ. ಬಂದು ಏನು ಮಾಡ್ತಾನಂದ್ರೆ, ಒಂದು ಬಂಡೆಗಲ್ಲ ಮೇಲೆ, ಮನೆ ಮುಂದೆ ಒಂದು ಬಂಡೆಗಲ್ ಇರ್ತೈತಿ, ಅದ್ರ ಮೇಲೆ ಮಣ್ಣಿನ ಮೂರ್ತಿಯನ್ನು ಮಾಡ್ತಾನೆ. ದ್ರೋಣಾಚಾರ್ಯರ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡ್ತಾನೆ. ಮಣ್ಣಿನ ಮೂರ್ತಿಯನ್ನು ಮಾಡಿ ಅವನು ದಿನ ಅದನ್ನು ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾನೆ. ಆ ಮೂರ್ತಿಯನ್ನು ಕಾಡು ಹೂಗಳನ್ನು ತಂದು ಏರಿಸ್ತಾ ಇರ್ತಾನೆ. ಹಣ್ಣು ಹಂಪಲುಗಳನ್ನು ನೈವೇದ್ಯವನ್ನು ಮಾಡ್ತಾ ಇರ್ತಾನ. ಹಿಂಗೆ ಈ ರೀತಿ ಮಾಡಿ ತಾನೇ ಬಿಲ್ಲು ಬಾಣಗಳನ್ನು ಏನಂತಾರೆ ತಯಾರು ಮಾಡಿಕೊಂಡು ಆ ಬಿಲ್ಲು ಬಾಣಗಳ ಒಂದು ಪ್ರಯೋಗವನ್ನು ತಾನೇ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾನೆ. ಅವ ಇಷ್ಟೊಂದು ಅವನೊಳಗೆ ಆಸಕ್ತಿ ಕಲಿಯುವಂಥ ಒಂದು ಹಂಬಲ ಇರ್ತೈತಲ್ಲ, ಅವನು ಮುಂದೆ ಅತಿ ಚೆನ್ನಾಗಿ ಬಿಲ್ವಿದ್ಯೆಯನ್ನು ಕಲಿತಾನ. ಪ್ರತಿದಿನೂ ಗುರುಗಳ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಆ ನಂತರ ತನ್ನ ಧನುರ್ವಿದ್ಯೆಯನ್ನು ಪ್ರಾರಂಭ ಮಾಡ್ತಾ ಇರ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಶಬ್ದವೇದಿ ವಿದ್ಯೆಯನ್ನು ಕೂಡ ಅವನು ಕಲಿತಾನ. ಶಬ್ದವೇದಿ ವಿದ್ಯೆ ಅಂತಂದ್ರೆ, ನಾವು ಆ ಬೇಟೆ ನಮಗೆ ಕಾಣಬೇಕು ಅಂತೇಳಿ ಏನಿಲ್ಲ. ಶಬ್ದ ಬಂತು ಅಂತಂದ್ರೆ ಆ ಬೇಟೆ ಎಷ್ಟು ದೂರ ಐತಿ, ಯಾವ ದಿಕ್ಕಿಗೆ ಐತಿ ಅಂತೇಳಿ ನಿಖರವಾಗಿ ತಿಳ್ಕೊಂಡು ಬಾಣ ಪ್ರಯೋಗ ಮಾಡಬೇಕು. ಅದು ಸತ್ತು ಬೀಳಾಕಬೇಕು. ಆ ರೀತಿ ಅದು ಶಬ್ದವೇದಿ ವಿದ್ಯೆ ಅಂತ ಕರೀತಾರೆ. ಅದನ್ನು ಕೂಡ ಅವ ಏನಂತಂದ್ರೆ, ಆ ಪ್ರಯೋಗಗಳನ್ನು ಮಾಡಿ ಮಾಡಿ ಅದರೊಳಗೂ ಪರಿಣಿತನಾಗ್ತಾನ. ಆ ನಂತರ ಒಂದು ಸಲ ಏನಾಗ್ತೈತಿ ಅಂತಂದ್ರೆ, ಈ ದ್ರೋಣಾಚಾರ್ಯರು ಅವರೆಲ್ಲ ಕೌರವರನ್ನ ಪಾಂಡವರನ್ನ ಕರ್ಕೊಂಡು ಆ ಅರಣ್ಯ ಪ್ರದೇಶಕ್ಕೆ ಬಂದಿರ್ತಾರೆ. ಅವರು ಬಂದಂಥ ಹೊತ್ತಿನೊಳಗೆ ಏನಕ್ಕೈತಿ ಅಂತಂದ್ರೆ, ಅವರ ಈ ನಾಯಿಗಳು ಬೊಗಳಾಕ ಶುರು ಮಾಡ್ತಾವೆ. ಅವರು ಬೇಟೆ ನಾಯಿಗಳನ್ನು ತಂದಿರ್ತಾರೆ ತಮ್ಮ ಜೊತೆ. ಅವು ಬೊಗಳಾಕ ಶುರು ಮಾಡಿದ ಕೂಡಲೇ ಅವಾಗ ಏಕಾಗ್ರ ಚಿತ್ತದಿಂದ ದ್ರೋಣಾಚಾರ್ಯರನ್ನ ಪೂಜೆ ಮಾಡ್ತಾ ಇರ್ತಾನೆ. ಮಾಡುವಂಥ ಹೊತ್ತಿನೊಳಗೆ ಈ ನಾಯಿಗಳ ಶಬ್ದವನ್ನು ಕೇಳಿ ಅವಾಗ ಏನತ್ತ ಚಿತ್ತ ಭಂಗ ಆಕೈತಿ. ಅವ ಏನತ್ತ ತನ್ನ ಬಿಲ್ಲು ಬಾಣಗಳನ್ನು ತೊಗೊಂಡು ಆ ನಾಯಿಗೆ ಅವ ಹೊಡಿತಾನೆ, ಬಾಣಗಳಿಂದ ಹೊಡಿತಾನೆ. ಹೆಂಗೆ ಅಂತಂದ್ರೆ, ಆ ನಾಯಿಗೆ ಇಲ್ಲಿ ಸಿಕ್ಕುವಂಥವು ಒಳಗೆ ಭಾಗದವು ಸಿಕ್ಕುವಂಥವು ಒಂದು ಹನಿ ರಕ್ತ ಬಂದಿರೋದಿಲ್ಲ. ಅವ್ನು ಬೊಗಳಾಗ ಆಗದಂಗೆ ಇಲ್ಲಿ ಸಿಗುವಂಗಷ್ಟ ಮತ್ತು ಒಂದು ಹನಿ ರಕ್ತ ಬರೋದಂಗೆ ಬಾಣ ಪ್ರಯೋಗವನ್ನು ಮಾಡಿರ್ತಾನೆ. ಅದನ್ನು ನೋಡಿ ಅರ್ಜುನ ಇತರ ಪಾಂಡವರು ಸ್ವತಃ ದ್ರೋಣಾಚಾರ್ಯ ಭಾಳ ಆಶ್ಚರ್ಯಚಕಿತರಾಕಾರ. ಇಂಥ ಬಿಲ್ವಿದ್ಯೆಗಾರ ಯಾರಿವ, ಇವನು ಕಾಣಲೇಬೇಕು ಅಂತಂದು ಹೇಳಿ ಅವ್ರು ಮುಂದೆ ಬರ್ತಾರೆ. ಮುಂದೆ ಬಂದಂಥ ಹೊತ್ತಿನೊಳಗೆ ಏಕಲವ್ಯ ತನ್ನ ಪೂಜೆಯನ್ನು ಮುಗಿಸಿ ಈ ಬಿಲ್ಲು ಬಾಣಗಳನ್ನು ತಗೊಂಡು ಇನ್ನೇನು ನಾನು ಪ್ರಯೋಗವನ್ನು ಮಾಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಿರ್ತಾನೆ. ಆ ದ್ರೋಣಾಚಾರ್ಯರನ್ನು ನೋಡಿ ಅವ್ನು ಭಾಳ ಆನಂದಕ್ಕೈತಿ.
ಅಯ್ಯೋ ಗುರುಗಳ ನನ್ನ ಮನೆಗೆ ಬಂದ್ರಲ್ಲ ಅಂತ ಹೇಳಿ ಅವಾಗ ಅವ ಏನಂತಂದ್ರೆ ಅವ್ರನ್ನ ಸತ್ಕಾರ ಮಾಡ್ತಾನೆ. ಸತ್ಕಾರ ಮಾಡಿದಾಗ ಏನಕ್ಕೈತಿ ಅಂತಂದ್ರೆ ಈ ಅರ್ಜುನಗ ಒಳಗೆ ಮತ್ಸರ ಶುರುವಾಗಿರ್ತೈತಿ. ಯಾಕಂದ್ರೆ ಅರ್ಜುನಗ ದ್ರೋಣಾಚಾರ್ಯರು ಒಂದು ವಚನವನ್ನು ಕೊಟ್ಟಿರ್ತಾರೆ. ನಿನ್ನಂಥ ಬಿಲ್ಲುಗಾರನನ್ನಾಗಿ, ನಿನ್ನನ್ನು ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ನಾನು ಮಾಡುತ್ತೇನೆ, ನಿನ್ನಕ್ಕಿಂತ ಹೆಚ್ಚಿನ ಧನುರ್ವಿದ್ಯೆ ಯಾರಿಗೂ ಕರಗತ ಆಗಿರಬಾರ್ದು, ಆ ರೀತಿಯಾಗಿ ನಿನ್ನನ್ನು ನಾ ತಯಾರು ಮಾಡ್ತೀನಿ ಅಂತಂದು ಹೇಳಿ ಅವರು ವಚನ ಕೊಟ್ಟಿರ್ತಾರೆ. ಅದನ್ನು ಅರ್ಜುನ ಆಗಿದ್ದವನು ನೆನಪಿಸ್ತಾನೆ. ಗುರುಗಳೇ, ನನಗಿಂತ ಎಂಥ ಬಿಲ್ಲು ವಿದ್ಯೆಯೊಳಗೆ ಮುಂದದಾನ, ನನಗೆ ನೀವು ವಚನ ಕೊಟ್ಟಿರಲಿಲ್ಲ ಅಂದ್ಕೊಳ್ಳೆ ಅವ್ರಿಗೆ ಭಾಳ ಏನಾಗ್ತೈತಿ. ತಾವು ಇನ್ನೂ ಕಲಿಸಿಲ್ಲ, ಆದರೂ ಕೂಡ ಈ ಯುವಕ ಇಷ್ಟೊಂದು ಸಾಧನೆಯನ್ನು ಮಾಡ್ಯಾನ ಅಂತಂದು ಹೇಳಿ ಇನ್ನು ಏನು ಮಾಡಬೇಕು ಅಂತಂದು ಹೇಳಿ ಅರ್ಜುನನ ಒಂದು ಒತ್ತಾಯದ ಮೇರೆಗೆ ಮಗುವಿನ ಗುರುಕಾಣಿಕೆಯನ್ನು ಕೊಡ್ತೀನಪ್ಪ ಅಂತ ಕೇಳ್ತಾರೆ. ನೀವೇನು ಬೇಕಾದ ಕೇಳಿರಿ ಗುರುಗಳ ಅಂತ ಹೇಳ್ತಾನೆ ಅವನು. ನಿನ್ನ ಬಲಗೈ ಹೆಬ್ಬೆರಳನ್ನು ನನಗೆ ಗುರುದಕ್ಷಿಣೆಯಾಗಿ ಕೊಡು ಅಂತ ಕೇಳ್ತಾರೆ. ಬಲಗೈ ಹೆಬ್ಬೆರಳು ತಾಕತ್ತಿರುವುದು ಈ ಬಟ್ಟಿನೊಳಗೆ, ಈ ಇದರಲ್ಲಿಂದ ಹೆದೆ ಏರ್ಸಾಕ ಬಿಲ್ಲನ್ನು ಏನು ಮಾಡೋಕೆ ಈ ಹೆಬ್ಬಟ್ಟಿನ ಅವಶ್ಯಕತೆ ಭಾಳ ಐತಿ, ಅದನ್ನು ಕೊಡು ಅಂತ ವಿಚಾರ ಮಾಡೋಂಗಿಲ್ಲ. ತಕ್ಷಣನ ತನ್ನ ಸೊಂಟದಲ್ಲಿರುವಂಥ ಕಟಾರಿಯನ್ನು ತೆಗೆದು ಕೊಯ್ದು ಕೊಟ್ಬಿಡ್ತಾನೆ. ಆವಾಗ ಗುರುಗಳಿಗೆ ಭಾಳ ಕೆಟ್ಟ ಅನಿಸ್ತೈತಿ ದ್ರೋಣಾಚಾರ್ಯ. ಆವಾಗ ಅವನ ತಾಯಿ ಬರ್ತಾಳೆ ಹೊರಗಿಲಿಂದ, ಆಕಿ ವಿಲು ಒದ್ದಾಡ್ತಾಳೆ. ತನ್ನ ಮಗ ಯಾರೂ ಕಲಿಸಿಲ್ಲ ಅಂದರೂ ಕಲಿತೈತಿ, ಇಂಥದ್ದನ್ನು ಮಾಡಿರಲ್ಲ ಈ ಗುರುಗಳು ಅಂತಂದು ಹೇಳಿ ಆಕಿ ಮನಸ್ಸಿಗೆ ಭಾಳ ಅನ್ನೊಂದು ಆಕೆ ದ್ರೋಣಾಚಾರ್ಯ ಶಾಪವನ್ನು ಕೊಟ್ಬಿಡ್ತಾಳೆ. ನಾನು ನನ್ನ ಮಗನಿಂದ ಹೆಂಗೆ ವಿಲಿ ಒದ್ದಾಡಕತ್ತೇನೆ, ಹಂಗೆ ನಾಳೆ ನೀವು ನಿಮ್ಮ ಮಗನ ಕರ್ಕೊಂಡು ಇದೇ ರೀತಿ ಪುತ್ರ ಶೋಕವನ್ನು ನೀವು ಇದನ್ನು ಮಾಡಿರಿ, ಪುತ್ರ ಶೋಕವನ್ನು ಅನುಭವಿಸ್ರಿ ಅಂತೇಳಿ ಶಾಪವನ್ನು ಕೊಡ್ತಾಳೆ. ಅದು ಕುರುಕ್ಷೇತ್ರದಲ್ಲಿ ಏನಂತಂದ್ರೆ ಅವರಿಗೆ ಆ ಶಾಪ ತಟ್ತಾಯಿದೆ. ಇಲ್ಲಿಗೆ ಈ ಕಥೆಯನ್ನು ನಾನು ಮುಗಿಸ್ತೇನೆ.